ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸಾರಿ, ಇವತ್ತು ಕೂಡ ಸ್ವಲ್ಪ ಲೇಟಾಗಿದೆ. ನಾಳೆಯಿಂದ ರೆಗ್ಯುಲರ್ ವಿಡಿಯೋ ಬರುತ್ತೆ, ಓಕೆನಾ. ಸೊ ಇವತ್ತು ಫೆಸ್ಟಿವಲ್ ಇತ್ತು, ಸೊ ಎಲ್ಲರೂ ಚೆನ್ನಾಗಿ ಕಲರ್ಫುಲ್ ಹೋಲಿ ಆಡಿದ್ದೀರಾ ಅನ್ಕೋತೀನಿ. ಸೊ ನಿನ್ನೆ ಅನಾಲಿಸಿಸ್ ಪ್ರಕಾರ ಹೇಗೆ ವರ್ಕ್ ಆಗಿದೆ ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ಸೊ ಹೇಳಿದ್ದೆ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಂತ, ಮೋರ್ ದೆನ್ 300-500. ಸೊ ಗ್ಯಾಪ್ ಡೌನ್ ಓಪನ್ ಆಗಿದೆ ಆಲ್ಮೋಸ್ಟ್, ಓಕೆನಾ. ಅದಾದ ತಕ್ಷಣ ಇದೊಂದು ಲೆವೆಲ್ ಹೇಳಿದ್ದೆ, ಈ ಲೆವೆಲ್ ಕೆಳಗಡೆ ಈಸಿಯಾಗಿ ಫಾಲ್ ಆಗುತ್ತೆ ಅಂತ. ಇದು ಫೆಬ್ರವರಿ ಮಂತು, ಓಕೆನಾ. ಇದು ಬಂದುಬಿಟ್ಟು 4 ಅವರ್ಸ್ ಕ್ಯಾಂಡಲ್ ಇದೆ. ಆಲ್ಮೋಸ್ಟು 300 ಮತ್ತು ರಿವರ್ಸ್ ಆಗಿದೆ ಮಾರ್ಕೆಟು. ಒಂಚೂರು ಬುಲ್ಲಿಶ್ ಮೂಮೆಂಟ್ ತೋರಿಸಿದೆ. ಬಟ್ ಆದರೂ ನಾನು ಹೇಳಿದ್ದೆ ನಿಮಗೆ ಏನು ಅಂತಂತಂದರೆ, ಆಫ್ಟರ್ 11:30 ಓಕೆ, ಇದು 10 ಗಂಟೆನೋ ಓಕೆ 11 ಗಂಟೆಗೂ ಟ್ರೇಡ್ ಮಾಡಿ ಅಂತ ಹೇಳಿದ್ದೆ. ಸೊ ನೋಡೋಣ ಯಾವ ರೀತಿ ಟ್ರೇಡ್ ಆಗ್ತಿತ್ತು ಇವತ್ತು ಅಂತ, ಓಕೆನಾ. ಅದೊಂದು ಸತಿ ನೋಡಿಬಿಡೋಣ ಕ್ಲಿಯರಾಗಿ. ಸೊ ಯಾವುದೇ ರೀತಿ ನೋಡಿ ಡೌನ್ಫಾಲ್ ಅಂತ ಯಾವುದೂ ಇಲ್ಲ, ಓಕೆನಾ. 11 ಗಂಟೆ ಸುಮಾರು ಏನಾದರೂ ನೋಡಿದ್ರಿ ಅಂದ್ಕೊಳ್ಳಿ, ಓಕೆನಾ. 11 ಗಂಟೆ ಕ್ಯಾಂಡಲ್ ಇಲ್ಲಿದೆ, ಓಕೆನಾ. ಸೊ 11 ಗಂಟೆ ಕ್ಯಾಂಡಲ್ ಇದು ಆಗುತ್ತೆ, ಮತ್ತು 10:30 ಕ್ಯಾಂಡಲ್ ಇದು ಅಂದ್ಕೊಳ್ಳಿ. ಸೊ ಎಲ್ಲೂ ಇಲ್ಲ, ಒಂದು ರೇಂಜ್ ಇದೆ, ಓಕೆನಾ. ಸೊ ಈ ರೇಂಜಿಂದ ಎಲ್ಲೂ ಹೋಗೇ ಇಲ್ಲ ಮಾರ್ಕೆಟು. ಅದಾದ ತಕ್ಷಣ ಆಫ್ಟರ್ 3 ಅಂದರೆ ಆಫ್ಟರ್ 2 ಏನಾಗಿದೆ, ಇಲ್ಲಿ ಮೇಲ್ಗಡೆ ಓಪನ್ ಆಗಿದೆ. ಮತ್ತೆ ಬಂದುಬಿಟ್ಟು ಮತ್ತೆ ಪ್ಯಾನಿಕ್ ಸೇಲಿಂಗ್ ಮತ್ತು ತೋರಿಸಿದೆ, ಮತ್ತು ಇಲ್ಲಿ ರೀಟೆಸ್ಟಿಗೆ ಬಂದಿದೆ. ಸೊ ಇಲ್ಲಿಂದ ಏನು ಮಾರ್ಕೆಟ್ ಮೇಲೆ ತೆಗಿಯುತ್ತೋ ಏನು ಮಾಡುತ್ತೋ ನೆಕ್ಸ್ಟ್ ಪ್ಲ್ಯಾನ್ ಏನು ಮಾಡೋಣ ಅಂತ ಹೇಳ್ಬಿಡ್ತೀನಿ. ಸೊ ಅದಕ್ಕೆ ಒಂಚೂರು ಮಂತ್ಲಿ ಕ್ಯಾಂಡಲ್ ಅಂತೂ ಇನ್ನೂ ರೆಡ್ಡೇ ಇದೆ, ಗ್ರೀನ್ ಆಗುವಂಥ ಚಾನ್ಸ್ ಇಲ್ಲ ವಾರ ಮುಗಿಯೋವರೆಗೂ. ವೀಕ್ಲಿ ಕ್ಯಾಂಡಲಲ್ಲೂ ಅದೇ ಇದೆ. ಸೊ ಡೇ ಕ್ಯಾಂಡಲಲ್ಲಿ ಮಾತ್ರ ಡೋಜಿ ಕ್ಯಾಂಡಲ್ ಆಗಿದೆ, ಒಂಚೂರು ದಪ್ಪ ಇದೆ. ಇದೇನು ಅಷ್ಟು ಡೋಜಿ ಕ್ಯಾಂಡಲ್ ಪರ್ಫೆಕ್ಟ್ ಡೋಜಿ ಕ್ಯಾಂಡಲ್ ಅಂತ ಏನಿಲ್ಲ. ಸೊ ಮೇಲ್ಗಡೆ ವಿಕ್ಕಿದೆ, ಕೆಳಗಡೆ ವಿಕ್ಕಿದೆ, ಒಂದು ದೊಡ್ಡ ಬಾಡಿ ಇದೆ, ಓಕೆನಾ. ಸೊ ಇಲ್ಲಿಂದ ಇದು 2 ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ಅದಾದ ತಕ್ಷಣ ಇದು ಹೈಟು ಇಂಪಾರ್ಟೆಂಟ್ ಆಗುತ್ತೆ, ಇಲ್ಲ ಅಂತಿಲ್ಲ. ಸೊ ಯಾಕಂದರೆ ಇಲ್ಲೊಂದು ಗ್ರೀನ್ ಇದೆ, ಇಲ್ಲೊಂದು ಗ್ರೀನ್ ಇದೆ. ಇದು ಕ್ಯಾಂಡಲ್ ಫಾರ್ಮೇಷನ್ ಹೇಗಾಗಿತ್ತು ಅಂತಂದರೆ ಈ ರೀತಿ ಆಗಿತ್ತು, ಓಕೆನಾ. ಇದಂತೂ ಡೋಜಿನೇ ಅನ್ಕೋಬೋದು. ಇದು ಹೆಂಗಾಗಿದೆ ಅಂತಂತಂದರೆ ಕೆಳಗಡೆ ಓಪನ್ ಆಗಿಬಿಟ್ಟು ಮೇಲ್ಗಡೆ ಬಂದು ಮತ್ತು ಇದು ಇಲ್ಲಿಂದ ಮೇಲ್ಗಡೆ ಹೋಗಿದೆ. ಸೊ ಮೇಲ್ಗಡೆ ಸ್ವಿಂಗ್ ಬ್ರೇಕ್ ಆಗಿದೆ. ಸೊ ನಾನು ನಿನ್ನೆ ಏನು ಹೇಳಿದ್ದೆ, ಪ್ರೈಸ್ ಆ್ಯಕ್ಷನ್ ಈ ರೀತಿ, ಓಕೆನಾ. ಇದು ಬಂದುಬಿಟ್ಟು ಇದು ಬ್ರೇಕ್ ಆದರೆ ಇಲ್ಲಿ ತೊಗೊಳೋಣ ಅಂತ, ಈ ರೀತಿ ಆಗಿಲ್ಲ. ಸೊ ಮೇಲ್ಗಡೆ ಆಗಿದೆ, ಬಟ್ ಮೇಲ್ಗಡೆ ಹೋಗ್ತಾಯಿದ್ರು, ನಾನು ಅವಾಯ್ಡ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಸೊ ಯಾರಾದರೂ ಇವತ್ತು ಟೋಟಲಿ ಟಫ್ ಡೇನೇ ಅನ್ಬೇಕು, ಹೌದಾ. ಇವತ್ತೇನು ಅಂತ ಟ್ರೇಡು ಸಿಕ್ಕಿಲ್ಲ ಯಾರಿಗೂ, ಯಾಕಂದರೆ ಇಂಥ ಫಾಲಲ್ಲಿ ಟ್ರೇಡ್ ಸಿಗೋದು ತುಂಬ ಕಷ್ಟನೇ. ಸೊ ಅದಕ್ಕೆ ನಾಳೆ ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತಂದರೆ 15 ಮಿನಿಟ್ಸಲ್ಲಿ, ಓಕೆನಾ. ಇಲ್ಲಿ ನೋಡಿ, ನಿನ್ನೆ ಎಕ್ಸ್ಪೈರಿ, ಓಕೆನಾ. ಎಕ್ಸ್ಪೈರಿ ದಿನ ಅಂತೂ ಈ ರೀತಿ ಆಗಿದೆ, ಇವತ್ತಂತೂ ಈ ರೀತಿ ಆಗಿದೆ. ಸೊ ಇಲ್ಲೊಂದು ಎಕ್ಸಿಕ್ಯೂಟ್ ಆಗ್ತಿತ್ತು, ಬಟ್ ನಾನು ಅವಾಯ್ಡ್ ಮಾಡಿ ಕೇಳಿದ್ದೆ ಕಾಲಲ್ಲಿ. ಯಾಕಂದರೆ ನೋಡಿ, ಸಡನ್ನಾಗಿ ಇಲ್ಲಿ ನೀವು ಟಾರ್ಗೆಟ್ ತೊಗೊಳಕ್ಕೆ ಏನೋ ಕೂತ್ಕೊಂಡಿರ್ತೀರ, ಇಲ್ಲಿ 300 ನೋಡಿರ್ತೀರ, ನಾನು ಇಲ್ಲಿ 400ವರೆಗೂ ಬರೋವರೆಗೂ ಎದ್ದೇಳಂಗಿಲ್ಲ ಅಂತ. ಸ್ಟ್ರಿಕ್ಟ್ಲಿ ಇದ್ದವ್ರು ಏನು ಮಾಡ್ತಾರೆ, ಇದನ್ನೇ ಫಾಲೋಅಪ್ ಮಾಡ್ತಾರೆ. ಸೊ ಇಲ್ಲಿಂದ ನಮ್ಮದು 70 ಪಾಯಿಂಟೇ ಇದೆ, ಸಿಗುತ್ತೆ, ಇಲ್ಲ ಅಂತಿಲ್ಲ. ಅಕಸ್ಮಾತ್ ಬೈ ಚಾನ್ಸ್ ಇಲ್ಲಿಂದನೇ 40 ಪಾಯಿಂಟಿನಿಂದ ರಿವರ್ಸ್ ಆಗಿದ್ದರೆ ಅದಕ್ಕೆ ನಾನು ಕಾಲ್ ಹೋಗ್ತಾಯಿದ್ರೆ ನಾನು ನೋಡೋಂಗಿಲ್ಲ ಅಂತ ಹೇಳಿದ್ದು ಕ್ಲಿಯರ್ ಆಗಿದೆ. ನೋಡೋಣ 5 ಮಿನಿಟ್ಸಲ್ಲಿ ಏನಾಗುತ್ತೆ ಅಂತ. 5 ಮಿನಿಟ್ಸಲ್ಲಿ ಒಂದು ಟೆಸ್ಟ್ ಮಾಡಿಬಿಡೋಣ, ಓಕೆ. 5 ಮಿನಿಟ್ಸಲ್ಲಿ ಸೊ ನಾನಂತೂ ಕ್ಲಿಯರಾಗಿದ್ದೀನಿ. ಎಲ್ಲಿ ಅಂತಂತಂದರೆ 24,630 ಮೇಲೆ ಹೋಗೋವರೆಗೂ ನಾನು ಕಾಲ್ ಆಪ್ಷನ್ ನೋಡೋಲ್ಲ, ಮತ್ತು ನಾನು ಅವಾಯ್ಡ್ ಮಾಡಲಿಕ್ಕೆ ಇಷ್ಟ ಮಾಡ್ತೀನಿ. ಬೇಕಾದರೆ ಒಂದು ಲಾಟಲ್ಲಿ ಟ್ರೈ ಮಾಡಿ, ಓಕೆ. ಒಂದು ಲಾಟಲ್ಲಿ ಬೇಕಾದರೆ ಟ್ರೈ ಮಾಡಿ. ಟಾರ್ಗೆಟ್ ಬಂದುಬಿಟ್ಟು ನಾನೇನು ಜಾಸ್ತಿ ಕೊಡ್ತಾಯಿಲ್ಲ, 700 ಕೊಡ್ತಾಯಿದ್ದೀನಿ. ಆಲ್ಮೋಸ್ಟ್ ಹೇಳ್ತೇನಲ್ಲ, ಮೇಲ್ಗಡೆ ನಿಮಗೆ 25 SL ಬರುತ್ತೆ, 25 ಪಾಯಿಂಟ್ ಬುಕ್ಕಿಂಗ್ ಮಾಡಿಕೊಂಡು ಹೊರಗಡೆ ಬಂದುಬಿಟ್ರೆ ಜಾಸ್ತಿ ಟಾರ್ಗೆಟ್ ಮಾಡೋಕ್ಕೆ ಹೋಗಬೇಡಿ. ಅದೇ ನಾನು ಕೆಳಗಡೆ ಕ್ಲಿಯರಾಗಿದ್ದೀನಿ. ಕೆಳಗಡೆ ಎಲ್ಲಿ ಅಂತಂತಂದರೆ ಇದು ಸೇಫ್ ಟ್ರೇಡ್ರಿಗೆ, ಓಕೆನಾ. 24,300 ಬ್ರೇಕ್ ಆಯಿತು ಅಂದ್ಕೊಳ್ಳಿ. ಟಾರ್ಗೆಟ್ ಬಂದುಬಿಟ್ಟು 24,150, ಓಕೆನಾ. ಅದಾದ ತಕ್ಷಣ 24K ಇದೊಂದು, ಓಕೆನಾ. ಸೊ ಇಲ್ಲೊಂದು ಸಪೋರ್ಟ್ ಇದೆ, ಬಟ್ ಇಲ್ಲಿಗೆ ನೀವು ಬುಕ್ ಮಾಡ್ಕೊಳ್ಳಿ. ಸೇಫ್ ಟ್ರೇಡರ್ ಮಾತ್ರ ಇದು ಸೇಫ್ ಎಂಟ್ರಿಗೆ, ಓಕೆನಾ. ಸೇಫ್ ಟ್ರೇಡ್ರಿಗೆ ಎಂಟ್ರಿ ಇದು. ರಿಸ್ಕಿ ಟ್ರೇಡರ್ ಬೇಕಾದರೆ ನೀವು ಬೇಗನೆ ತೊಗೋಬೋದು, 24,400ಗೆ ತೊಗೋಬೋದು.
ಬಟ್ ಆದರೂ ಬಿ ಕೇರ್ಫುಲ್. ಇಲ್ಲಿ ಏನು ಮಾಡಿ, ಒಂದು 10% ಕ್ವಾಂಟಿಟಿನ ಟ್ರೇಡ್ ಮಾಡಿ. ಅದಾದ ತಕ್ಷಣ ಇದೇನಾದರೂ ಬ್ರೇಕ್ ಆಯಿತು, ಸಸ್ಟೈನ್ ಆಗ್ತಾಯಿತ್ತು ಕೆಳಗಡೆನೆ ಅಂತಂತಂದರೆ ಇಲ್ಲೊಂಚೂರು ಮತ್ತೆ ನೀವು 25% ಕ್ವಾಂಟಿಟಿನ ಆ್ಯಡ್ ಮಾಡ್ಬೋದು, ಇಲ್ಲ 30% ಕ್ವಾಂಟಿಟಿನ ಆ್ಯಡ್ ಮಾಡ್ಕೊಳ್ಳಿ, ಈ ಟಾರ್ಗೆಟಿಗೆ ಬುಕ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಇಡೋಣ ಕ್ಲಿಯರಾಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.